ಹೆಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕೆಂದರೆ ನಾವು ದಿನದಲ್ಲಿ ಮಾಡುವ ಅಭ್ಯಾಸಗಳು ತುಂಬ ಮುಖ್ಯ. ಆದರೆ ಹಲವರಿಗೆ ಗೊತ್ತಿಲ್ಲ. ರಾತ್ರಿ ಮಲಗುವ ಮೊದಲು ಮಾಡುವ ಕೆಲವು ಸಣ್ಣ ಅಭ್ಯಾಸಗಳು ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ತುಂಬ ಸುಧಾರಿಸುತ್ತದೆ. ಇಂದು ಈ ವಿಡಿಯೋದಲ್ಲಿ ರಾತ್ರಿ ಮಲಗುವ ಮೊದಲು ಮಾಡಬೇಕಾದ 5 ಆರೋಗ್ಯಕರ ಅಭ್ಯಾಸಗಳು ಯಾವುವು ಎಂದು ಸರಳವಾಗಿ ತಿಳಿಸಿಕೊಡುತ್ತೇನೆ. ಈ ಅಭ್ಯಾಸಗಳನ್ನು ಪ್ರತಿದಿನ ಮಾಡಿದರೆ ನಿದ್ರೆ ಚೆನ್ನಾಗಿ ಬರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ. 1. ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಇಂದಿನ ಕಾಲದಲ್ಲಿ ನಾವು ಮಲಗುವವರೆಗೂ ಮೊಬೈಲ್ ನೋಡುತ್ತೇವೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೊಬೈಲ್ನ ಬೆಳಕು ನಮ್ಮ ಮೆದುಳಿಗೆ ಇನ್ನೂ ದಿನವಾಗಿದೆ ಎಂಬ ಸಂದೇಶ ಕೊಡುತ್ತದೆ. ಆದ್ದರಿಂದ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಆದ್ದರಿಂದ ಮಲಗುವ ಮೊದಲು ಕನಿಷ್ಠ 30 ನಿಮಿಷ ಮೊಬೈಲ್ ದೂರ ಇಡಿ. ಈ ಸಣ್ಣ ಅಭ್ಯಾಸ ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ತುಂಬ ಉತ್ತಮ ಮಾಡುತ್ತದೆ. 2. ಬಿಸಿ ನೀರು ಕುಡಿಯಿರಿ. ಮಲಗುವ ಮೊದಲು 1 ಗ್ಲಾಸ್ ಸ್ವಲ್ಪ ಬಿಸಿ ನೀರು ಕುಡಿಯುವುದು ತುಂಬ ಒಳ್ಳೆಯ ಅಭ್ಯಾಸ. ಇದರಿಂದ ದೇಹದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ದೇಹದಲ್ಲಿರುವ ವಿಷ ಪದಾರ್ಥಗಳು ಹೊರಹೋಗಲು ಸಹಾಯಕವಾಗುತ್ತದೆ. 3. ಮನಸ್ಸನ್ನು ಶಾಂತವಾಗಿರಿಸಿ. ನಾವು ದಿನವಿಡೀ ಹಲವು ಕೆಲಸಗಳು ಮತ್ತು ಸಮಸ್ಯೆಗಳಿಂದ ಒತ್ತಡದಲ್ಲಿರುತ್ತೇವೆ. ಆದರೆ ಆ ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಮಲಗಿದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಆದ್ದರಿಂದ ಮಲಗುವ ಮೊದಲು ಸ್ವಲ್ಪ ಸಮಯ ಆಳವಾಗಿ ಉಸಿರಾಟ ಮಾಡಿ ಅಥವಾ 2 ನಿಮಿಷ ದೇವರನ್ನು ನೆನೆಸಿ ಪ್ರಾರ್ಥನೆ ಮಾಡಿ. ಇದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿದ್ರೆ ಸುಲಭವಾಗಿ ಬರುತ್ತದೆ. 4. ಮುಂದಿನ ದಿನದ ಯೋಜನೆ ಮಾಡಿಕೊಳ್ಳಿ. ಮಲಗುವ ಮೊದಲು ನಾಳೆ ಮಾಡುವ ಕೆಲಸಗಳನ್ನು ಮನಸ್ಸಿನಲ್ಲಿ ಯೋಚಿಸಿ ಅಥವಾ ಕಾಗದದಲ್ಲಿ ಬರೆಯಿರಿ. ಇದರಿಂದ ಬೆಳಿಗ್ಗೆ ಎದ್ದಾಗ ಗೊಂದಲವಾಗುವುದಿಲ್ಲ. ನಮ್ಮ ದಿನವು ಸರಿಯಾಗಿ ಸಾಗುತ್ತದೆ. ಈ ಸಣ್ಣ ಅಭ್ಯಾಸ ಜೀವನವನ್ನು ಹೆಚ್ಚು ಕ್ರಮಬದ್ಧವಾಗಿರಿಸುತ್ತದೆ. 5. ಸಮಯಕ್ಕೆ ಮಲಗಿ. ಹೆಚ್ಚು ಜನರು ರಾತ್ರಿ ತಡವಾಗಿ ಮಲಗುವ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಡಾಕ್ಟರ್ಗಳು ಹೇಳುವಂತೆ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದು ತುಂಬ ಮುಖ್ಯ. ಸಮಯಕ್ಕೆ ಮಲಗಿದರೆ ದೇಹಕ್ಕೆ ಸರಿಯಾದ ವಿಶ್ರಾಂತಿ ಸಿಗುತ್ತದೆ ಮತ್ತು ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದೇಳಬಹುದು. ಸ್ನೇಹಿತರೆ, ಈ 5 ಸರಳ ಅಭ್ಯಾಸಗಳನ್ನು ನೀವು ಪ್ರತಿದಿನ ಮಲಗುವ ಮೊದಲು ಮಾಡಿದರೆ ನಿಮ್ಮ ಆರೋಗ್ಯದಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆ ಕಾಣಬಹುದು. ಆರೋಗ್ಯ ಚೆನ್ನಾಗಿರಬೇಕೆಂದರೆ ದೊಡ್ಡ ದೊಡ್ಡ ಕೆಲಸ ಬೇಕಾಗಿಲ್ಲ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ಸಾಕು. ಈ ವಿಡಿಯೋ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.